ಎಲ್ರಿಗೂ ನಮಸ್ಕಾರ. ನಾವು ಬೆಳಿತಿದ್ದೀವಿ, ಒಳ್ಳೆ ಹೆಸರು ಮಾಡ್ತಿದ್ದೀವಿ, ಆರ್ಥಿಕವಾಗಿ ಸೆಟ್ಲ್ ಆಗ್ತಿದ್ದೀವಿ ಅಂದರೆ ತುಂಬ ಜನಕ್ಕೆ ಸಹಿಸೋಕ್ಕಾಗಲ್ಲ. ಒಂದಲ್ಲ ಒಂದು ಕೆಡಕ್ಕೆ ಮಾಡ್ತಾನೆ ಇರ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಏನೇನೋ ಇರ್ಬೋದು, ಪ್ರಯೋಗಗಳನ್ನ ಮಾಡ್ತಾರೆ. ನಮ್ಮ ಟೈಮ್ ಸರಿ ಇಲ್ಲದೆ ಇದ್ದಾಗ ಅದು ಕೂಡ ಎಫೆಕ್ಟ್ ಆಗುತ್ತೆ. ಇದರಿಂದ ಆಚೆ ಬರೋಕ್ಕೆ ಪರಿಹಾರನ ತಿಳಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಆಗಿ ಯೂಟ್ಯೂಬ್ ಅಕೌಂಟ್ನ ಫಾಲೋ ಮಾಡಿ @KIRANRAMASWAMI ಇದು ನನ್ನ ಇನ್ಸ್ಟಾ ಹಾಗೂ ಯೂಟ್ಯೂಬ್ ಚಾನಲ್. ಪ್ಲೀಸ್ ಫಾಲೋ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಮೊದಲಿಗೆ ಒಂದು ಹಣ್ಣಾಗಿರೋ ನಿಂಬೆಹಣ್ಣು ತೊಗೊಂಡು ಮಧ್ಯಕ್ಕೆ ಕಟ್ ಮಾಡಿ ಎರಡು ಭಾಗಕ್ಕೂ ಒಳಗಡೆ ಕಾಳು ಮೆಣಸಿನ ಪುಡಿ ಅಂದರೆ ಕಪ್ಪು ಕಾಳು ಮೆಣಸಿನ ಪುಡಿ ಹಾಗೆ ಉಪ್ಪನ್ನು ಹಚ್ಚಿ ಆ ಎರಡು ಹೋಳನ್ನ ಹಿಂಗೆ ಇಟ್ಕೊಂಡು ಒಂದು ಬ್ಲ್ಯಾಕ್ ಪೆನ್ನಲ್ಲಿ ವೈಟ್ ಪೇಪರ್ ಮೇಲೆ ನಿಮ್ಗೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರ ಹೆಸರನ್ನು ಬರೆದು ಎರಡು ನಿಂಬೆಹಣ್ಣು ಮಧ್ಯೆ ಇಟ್ಟು ಅದಕ್ಕೆ ಕರಿದಾರವನ್ನು ಸುತ್ತಬಿಟ್ಟು ಭೂಮಿಯಲ್ಲಿ ಅಗದ್ಬಿಟ್ಟು ಮುಚ್ಚಿಬಿಡಿ. ಇದನ್ನು ಮಾಡೋದ್ರಿಂದ ನಿಮ್ಗೆ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಇರ್ತಾರೋ ಅವರ ಇಂಟೆನ್ಷನ್ ಬದಲಾಗತ್ತೆ. ನಿಮ್ಗೆ ಕೆಟ್ಟದ್ದು ಮಾಡಬೇಕು ಅಂತ ಅನಿಸಲ್ಲ. ಜೊತೆಗೆ ಅವ್ರೇನೇ ಕೆಟ್ಟದ್ದು ಮಾಡಿದ್ರು ನಿಮಗೆ ಅದು ವರ್ಕ್ ಆಗಲ್ಲ. ಆ್ಯಂಡ್ ನಂಬರ್ 2, ಒಂದು ಮಿರರ್ನ ತೊಗೊಳ್ಳಿ ಆ್ಯಂಡ್ ಬ್ಲ್ಯಾಕ್ ಕ್ಯಾಂಡಲ್ ತೊಗೊಳ್ಳಿ, ವೈಟ್ ಪೇಪರು, ಬ್ಲ್ಯಾಕಿಂಗ್ ಪೆನ್ನು, ಹಾಗೇ ಒಂದು ಬೌಲಲ್ಲಿ ಸಾಲ್ಟ್ ಇಟ್ಕೊಳ್ಳಿ. ಮಿರರ್ನ ಉಲ್ಟಾ ತಿರುಗಿಸ್ಬೇಕು. ಮಿರರ್ ನಿಮ್ಮನ್ನು ನೋಡಬಾರ್ದು. ಆ ಮಿರರ್ ಮುಂದೆ ಒಂದು ಬಟ್ಲಲ್ಲಿ ಉಪ್ಪು, ಸ್ಟೀಲ್ ಬಟ್ಲು ಅಥವಾ ತಾಮ್ರದ ಬಟ್ಲು, ಅದ್ರ ಮೇಲೆ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಅಂದರೆ ಪೇಪರ್ ಮೇಲೆ ನಿಮ್ಮ ಹೆಸರನ್ನು ಬರೆದು ಮಿರರ್ ಮುಂದೆ ಇಡಿ. ಅದ್ರ ಮುಂದೆ ಕಪ್ಪು ಕ್ಯಾಂಡಲ್ನ ಹಚ್ಚಿ ಕ್ಯಾಂಡ್ಲು ಫುಲ್ ಉರಿಬೇಕು. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಡಿಸ್ಪ್ಲೇನ, ಈ ಅಫರ್ಮೇಷನ್ನ 7 ಸತಿ ಹೇಳಿ. ಇದನ್ನು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನ ಮಾಡೋದ್ರಿಂದ ನಿಮಗೆ ಯಾರೇ ಕೆಟ್ಟದ್ದು ಮಾಡಿದ್ರು ನಿಮ್ಮ ಮೇಲೆ ವರ್ಕ್ ಆಗಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ.